ಈಗ ಕೃಷಿ ಯಂತ್ರೋಪಕರಣ ವಿವಿಧ ಕೃಷಿ ಯಂತ್ರ ತಗೊಳ್ಳಿಕ್ಕೆ ಏನಾದರೂ ಮಿತಿ ಇದೆಯಾ ಸರ್ಕಾರದಲ್ಲಿ ಅಥವಾ ಇಲಾಖೆಯಲ್ಲಿ? ನಾವು ಸರ್ಕಾರ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಎರಡೂ ಸಮ್ಮಿಳಿತಗೊಳಿಸಿ ನಾವು ಅದಕ್ಕೆ ಪೂರಕ ಸಹಾಯಧನವನ್ನು ಒದಗಿಸ್ತೀವಿ. ಎಷ್ಟೆಷ್ಟು ಕೊಡ್ತೀವಿ? ಕೇಂದ್ರ ಸರ್ಕಾರದಿಂದ ನಾವು ಇತರ ವರ್ಗದ ರೈತರಿಗೆ 40% ಕೊಡ್ತೀವಿ ಕೇಂದ್ರ ಸರ್ಕಾರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 50% ಕೊಡ್ತಾರೆ. ಆದರೆ ರಾಜ್ಯದ ಘೋಷಣೆಯಂತೆ ಸಾಮಾನ್ಯ ವರ್ಗದ ರೈತರಿಗೆ 50% ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 90%. ಇದನ್ನು ರಾಜ್ಯ ಸರ್ಕಾರ ಹೆಚ್ಚುವರಿ ಪೂರಕ ಸಹಾಯಧನ ಒದಗಿಸಿ 90% ಮತ್ತು 50% ಸಹಾಯಧನ ಕೊಡಲಾಗ್ತದೆ. ಹಾಗಾದ್ರೆ ಎಷ್ಟು ಮಿತಿ ಇದೆ? ಒಬ್ಬ ರೈತ 1 ವರ್ಷಕ್ಕೆ ಎಷ್ಟೇ ಉಪಕರಣ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ, ಆದರೆ 1 ಲಕ್ಷದ ಮಿತಿಯನ್ನು ಮಾತ್ರ ಹೇರಲಾಗ್ತದೆ. 1 ಲಕ್ಷ ಮಿತಿಗೊಳಪಟ್ಟು ಯಾವ ಉಪಕರಣ ಸಹಿತ ಅವನು ರೈತ ಬಯಸಿ ತಗೋಬೋದು. ಹಾಗಾದರೆ ಎಷ್ಟು ವರ್ಷಕ್ಕೊಮ್ಮೆ ತಗೋಬೋದು? ಒಬ್ಬ ರೈತ ಒಂದು ಉಪಕರಣ ತಗೊಂಡ್ರೆ ಮುಂದಿನ 7 ವರ್ಷಗಳವರೆಗೆ ಅದೇ ಉಪಕರಣ ತಗೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇರೋದಿಲ್ಲ. ಅದು ಬಿಟ್ಟು ಬೇರೆ ಉಪಕರಣ ತಗೋಬೋದು. ಒಬ್ಬ ರೈತಿಗೆ ನಾವು ಈ ಸರಿ MB+ ತೊಗೊಂಡಿದ್ದೇನೆ. MB+ ಅಂದರೆ ನೇಗಿಲು ತೊಗೊಂಡಿದ್ದೇನೆ. ಅದೇ ನೇಗಿಲು ನಮಗೆ ಮುಂದಿನ 7 ವರ್ಷ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ಸರಿ ರೋಟೋವೇಟರ್ ತೊಗೊಂಡಿದ್ದಾನೆ, ಮುಂದಿನ ಸರಿ ರೋಟೋವೇಟರ್ ಬಿಟ್ಟು ಯಾವುದೋ ಬೇಕಾದ್ರೆ ತಗೋಬೋದು. ಆದರೆ ರೋಟೋವೇಟರ್ನ ಮುಂದಿನ 7 ವರ್ಷಗಳಿಗೆ ಕೊಡೋಕೆ, ಅದು ಲಾಕ್ ಇನ್ ಪೀರಿಯಡ್ ಅಂತೀವಿ. ಅದನ್ನು ಎಲ್ಲ ರೈತರಿಗೂ ಎಲ್ಲ ಉಪಕರಣಗಳನ್ನು ಒಂದು ಬಾರಿ ಆದ್ರೂ ಕೊಡಬೇಕಂತ ಈ ಸರ್ಕಾರವನ್ನು ಯೋಜನೆಗಳನ್ನು, ಈ ರೀತಿ ನಿರ್ಬಂಧಗಳನ್ನು, ಮಿತಿಗಳನ್ನು ಏರ್ಪಡಿಸಲಾಗಿರ್ತದೆ. ಈಗ ಡ್ರೋನ್ ಅಂತಕ್ಕಂಥದ್ದು ಇದು ವಿನೂತವಾಗಿ ಕಳೆದ 2 ವರ್ಷಗಳಿಂದ ನಾವು ಕೇಂದ್ರ ಸರ್ಕಾರ ಸಹಯೋಗದೊಂದಿಗೆ ಇದನ್ನು ಅನುಷ್ಠಾನ ಮಾಡಲಾಗ್ತದೆ. ಮೊದಲನೇದಾಗಿ ಕೇಂದ್ರ ಸರ್ಕಾರದವರು ನಮೋ ಡ್ರೋನ್ ದೀದಿ ಅಂತ ಹಾಕಿದ್ದಾರೆ. ನಮೋ ಡ್ರೋನ್ ದೀದಿ ಈಗಾಗಲೇ ದೇಶದ ಎಲ್ಲ ರಾಜ್ಯಗಳು ಸಹಿತ ಅದನ್ನು ಅನುಷ್ಠಾನಗೊಳಿಸಲಾಗ್ತದೆ. ಈ ವರ್ಷ ಕೆಲವಾರು ಅದನ್ನು ಇರ್ತಕ್ಕಂಥ ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡಬೇಕಂತ ಹೇಳ್ಬಿಟ್ಟು ಇದನ್ನು ಇದುವರೆಗೂ ಸಹಿತ ಈ ವರ್ಷದಲ್ಲಿ ಅದನ್ನು ಸ್ವಲ್ಪ ತಡೆ ಹಿಡಿಯಲಾಗುತ್ತದೆ. ಅದನ್ನು ಶಾರ್ಟ್ಲಿ ಕೆಲವೇ ದಿನಗಳಲ್ಲಿ ಅದನ್ನು ಆ ಯೋಜನೆ ಮತ್ತೆ ಮುಂದುವರಿಸುವ ಅವಕಾಶ ಇದೆ. ಇದನ್ನು ಅದು ನಮೋ ಡ್ರೋನ್ ದೀದಿ ಏನಾಗುತ್ತೆ, ಅದು ಬರೀ ರೈತ ಮಹಿಳೆಯರ ಗುಂಪುಗಳಿಗೆ ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಕೃಷಿ ಇಲಾಖೆಯಲ್ಲಿ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿ 80ರಿಂದ 90 ಅಥವಾ 1 ಲಕ್ಷದವರೆಗೆ ಸಹಿತ ಫಲಾನುಭವಿಗಳಿಗೆ ವಿವಿಧ ರೀತಿಯ ಕೃಷಿ ಯಂತ್ರೋಪಕರಣ ಸಹಾಯಧನವನ್ನು ಪಡೀತಾ ಇದ್ದಾರೆ ರಾಜ್ಯದಲ್ಲಿ.